ಬೆಳಗಾವಿಯಲ್ಲಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದ ಹತ್ತಿರ ಆಶ್ರಯ ಕಾಲೋನಿಯಲ್ಲಿ ಸುಮಾರು 3 ತಿಂಗಳಿನಿಂದ ಇಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ನೀರು ಹರಿತಾ ಇದ್ರು. ಕ್ಯಾರಿಕೆನ್ನದೆ ಕಣ್ಮುಚ್ಚಿ ಕುಳಿತಿದೆ ಬಾದಾಮಿ ಪುರಸಭೆ ಎನ್ನಬಹುದು. ಏಕೆಂದರೆ ಇಲ್ಲಿನ ಪೈಪ್ ಲೈನ್ ಒಡೆದು ಆಶ್ರಯ ಕಾಲೋನಿ ನಿವಾಸಿ ಬಸವರಾಜ ಯಲಬುರ್ಗಿ ಅವರ ಮನೆ ಮುಂದೆಗೆ ನೀರು ಹರಿದು ದೊಡ್ಡ ಗುಂಡಿಯೇ ನಿರ್ಮಾಣವಾಗಿದ್ದು, ಇದರಿಂದ ಗಲೀಜು ತುಂಬಿ ಸೊಳ್ಳೆಗಳ ಕಾಟ ತಾಳಲಾರದೆ ಬೇಸತ್ತು ಹೋಗಿದ್ದಾರೆ. ಸ್ವಲ್ಪ ಪಕ್ಕದಲ್ಲಿಯೇ ಮತ್ತೊಂದು ಪೈಪ್ನಿಂದ ನೀರು ಸೋರಿಕೆಯಾಗುತ್ತಾ 1 ವರ್ಷವಾಗುತ್ತಾ ಬಂದರೂ ಅದನ್ನು ಸರಿಪಡಿಸದೆ ಬಾದಾಮಿ ಪುರಸಭೆ ಹಾಗೂ ಈ ವಾರ್ಡಿನ ಸದಸ್ಯರೆಂದು ಎನಿಸಿಕೊಂಡವರು ಓದಾಟತನ ಮೆರೆದಿದ್ದಾರೆ ಎನ್ನಬಹುದು. ಹಾಗಾದರೆ ಬಾದಾಮಿ ಪುರಸಭೆ ಮುಖ್ಯಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಬಂದಿರುವಂತಹದ್ದು. ಇಲ್ಲಿನ ಆಶ್ರಯ ಕಾಲೋನಿ ವಾರ್ಡ್ನ ಸದಸ್ಯರು ಸಮಸ್ಯೆಯನ್ನ ನೋಡಿಯೂ ತೊಂದರೆಯನ್ನ ಸರಿಪಡಿಸಿಲ್ಲ ಎಂದರೆ ವಾರ್ಡಿನ ಸದಸ್ಯರಾಗಿರುವುದು ಯಾವ ಪುರುಷಾರ್ಥಕ್ಕೆ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿನ ಶಾಸಕರು ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಪುರಸಭೆ ಸದಸ್ಯರ ಮೇಲೆ ಶಿಸ್ತಿನ ಚಾಟಿ ಬೀಸುವಲ್ಲಿ ವಿಫಲರಾಗಿದ್ದಾರೆ ಎನ್ನುವ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಜನರಿಗೆ ನಗರದ ಗಲ್ಲಿಗಳಲ್ಲಿ 3 ತಿಂಗಳುಗಳಿಂದ ಇಷ್ಟೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದ್ರು. ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಕ್ಯಾರಿಗೆನ್ನದ ಬಾದಾಮಿ ಪುರಸಭೆ ಏನು ನಿದ್ದೆ ಮಾಡ್ತಾ ಇದೆಯಾ? ಈ ವಾರ್ಡಿನ ಸದಸ್ಯರೇನು ಕಣ್ಣಿದ್ದು ಕುರುಡರಾಗಿದ್ದಾರಾ? ಈ ಬಗ್ಗೆ ಇಲ್ಲಿನ ನಿವಾಸಿ ಬಸವರಾಜ ಯಲಬುರ್ಗಿ ಅವರು ಭಾರತ ವೈಭವ ನ್ಯೂಸ್ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಸಮಸ್ಯೆ ನಿಮಗೆ ಕಾಡ್ತಾ ಇದೆ ಇಲ್ಲಿ ಅಂತ 3-4 ತಿಂಗಳಿಂದ ಇದು ಕಾಡ್ತಾ ಇದೆ ಸರ್. ಅದ್ ಮೇಲ್ಗಡೆ ಇರೋದು 1.5 ವರ್ಷ ಆಯ್ತು. ಅದು ನಮಗೆ ಯಾರೋ ಇದು ಮುನ್ಸಿಪಾಲಿಟಿ ಅವರು ಏನು ತಕರಾರು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಏನಿಲ್ಲ. ಅವ್ರಿಗೆ ಹೇಳಿ ಸಾಕಾಗಿದೆ. ನಾವು ಮುನ್ಸಿಪಾಲಿಟಿ ವಾರ್ಡಿಂದ ಮೆಂಬರ್ಗೆ ಹೇಳಿದ್ದೀವಿ ನಾವು. ಅವರು ನಮ್ಮನ್ನ ಏನು ದಾದ್ ಮಾಡ್ತಾ ಇಲ್ಲ. ನಾವು ಇಲ್ಲಿರೋದು ಹುಳ ಉಪ್ಪಡಿ ಭಯದಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ. ಯಾವ ರೀತಿಯಿಂದ ಭಯ ಇದೆ ಅಂತೂ ಏನು ನಮ್ಗೆ ಗೊತ್ತಾ ಇಲ್ಲ. ಆ ರೀತಿಯಿಂದ ನಾವು ಜೀವನ ಕಳೀತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ಇದರಿಂದ ಅಂದ್ರೆ ಈಗ ಈ ವಾರ್ಡ್ಗೆ ಸಂಬಂಧಪಟ್ಟಂತ ಸದಸ್ಯರು ಇರ್ತಾರಲ್ಲ, ಅವ್ರು ಏನಾದ್ರಿಗೆ ಮನವಿಗೆ ಸ್ಪಂದನೆ ಮಾಡಿದಾರ ಅಂತ ಅವರು ನಮ್ಮ ಎದುರಿಗೆ ಹೇಳಿದೀವಿ ಅಂತಾರೆ. ಅವ್ರಿಗೆ ಹೇಳಿದ್ರೆ ಕೇಳಲ್ಲ ಸರ್. ಯಾರಿದಾರೆ ಈ ವಾರ್ಡ್ಗೆ ಸದಸ್ಯರು ಅಂತ ಹೇಳಿ ಸರ್. ಅವ್ರಿಗೆ ಇದ್ರ ಬಗ್ಗೆ ಸಮಸ್ಯೆ ಹೇಳಿದ್ರ? ನಾವು ಹೇಳಿದ್ದೀವಿ. ಅಂದ್ರೆ ಈಗ ನೀರು ಹರಿತಾ ಇದೆಯಲ್ಲ, ಈ ನೀರು ಹರಿತಾ ಇರೋದು ಏನಾದ್ರು ಚರಂಡಿ ನೀರ ಅಥವಾ ಕುಡಿಯೋ ನೀರ? ಕುಡಿಯೋ ನೀರು ಸರ್ ಇದು. ಕುಡಿಯೋ ನೀರು ಪೈಪ್ ನೀರು ಇದೆ ಸರ್ ಇದು. ಚರಂಡಿ ನೀರಲ್ಲ. ಚರಂಡಿ ನೀರು ಆಯ್ತು ನಾವು ತೆರಿಗೆ ಸೋತಿದ್ದಲ್ಲ. ಕುಡಿಯೋ ನೀರು ಸರ್ ಇದು. ಒಂದೊಂದು ತಾವಲ್ಲಿ ಒಂದು ಚೆರಿಗೆ ನೀರು ಕುಡಿಯಲು ಸಿಗುತ್ತೆ ಇಲ್ಲ ಸರ್. ಇದು ಬಾದಾಮಿಯಲ್ಲಿ ಇಷ್ಟು ನೀರು ವೇಸ್ಟ್ ಆಗ್ತಾ ಇದೆ. ಅಮ್ಮ ಇದು ಇವಾಗ ಇಷ್ಟ ಹರಿಯುತ್ತಾ ನೀರಿದೆ? ಎಷ್ಟು ದಿನ ಆಯ್ತು ಇಷ್ಟು ಹರಿತಾನೆ ಐತೆ ನೀರಿದು? ರಿಪೇರಿ ಮಾಡಿಲ್ಲ? ಡೈಲಿ ಇದೇ ರೂಟಲ್ಲಿ ಅಡ್ಡಾಡ್ತೀರಾ? ಇದು ನೀರು ದಾಟ್ಕೊಂಡು ಹೋಗ್ಬೇಕು ನೀವು? ನೀರು ದಾಟೇ ಹೋಗ್ಬೇಕು. ಗಲೀಜಾಗಿರುತ್ತಲ್ಲ? ಯಾರು ಏನೂ ಮಾಡ್ತಾ ಇಲ್ಲ. ಇಲ್ಲಿ ನೀರು ಹೊಡೆದಿದೆ ಪೈಪು, ಅಲ್ಲಿ ಬರ್ತಾ ಇಲ್ಲ. ಇನ್ನೇನು ಸರಿ ಮಾಡ್ತಾ ಇಲ್ಲ ಯಾರು? ಇಲ್ಲೇ ಮನೆಯಲ್ಲಿ ನಿಮ್ಮದು? ಹಾಂ, ಸರಿ. ತಮ್ಮ ಹೆಸರಮ್ಮ? ಅಂದರೆ ಇದ್ರ ಬಗ್ಗೆ ಪುರಸಭೆಯವರು ಲಕ್ಷ್ಯ ವಹಿಸಿಲ್ವಾ ಅಥವಾ ಏನು ಇಲ್ಲಿನ ಸದಸ್ಯರು ಲಕ್ಷ್ಯ ವಹಿಸಿಲ್ವಾ? ಯಾವ ರೀತಿ ಇದೆ ಇದು? ಇನ್ನು ಕುಡಿಯೋ ನೀರ ಅಥವಾ ಚರಂಡಿ ನೀರು? ಇದು ಹೊಡೆದಿರೋ ಪೈಪ್ ಸರ್. ಚರಂಡಿ ನೀರು ಅಲ್ಲ ಸರ್, ಇದು ಕುಡಿಯೋ ನೀರು ಇದು. ಅಂದರೆ ಇಲ್ಲಿ ನಿಮ್ಮ ಮನೆ ಎದುರುಗಡೆನೇ ಇದೆ, ಇಲ್ಲೇ ವಾಸ ಮಾಡ್ತೀರಿ? ಹೌದು ಸರ್. ಮನೆಯಲ್ಲಿ ಮಕ್ಕಳಿದ್ದಾರೆ ಸರ್. ಅವರೆಲ್ಲ ಈ ಒಂದು ಚಿಕ್ಕ ಮಕ್ಕಳು ಇದ್ದಾವೆ ಸರ್. ಅವ್ರಿಗೆ ಭಯಕ್ಕೆ ನಾವು ಮನೆಯಿಂದ ನಾವು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀವಿ ಸರ್ ಬೆಳಗ್ಗೆ. ಅಂದರೆ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಈ ಒಂದು ಆಶ್ರಯ ಕಾಲೋನಿಯಲ್ಲಿ ಪುರಸಭೆ ಇಲ್ಲಿ ಕಾರ್ಯನಿರ್ವಹಿಸಲು ನಿರ್ಲಕ್ಷ್ಯ ಧೋರಣೆ ತೋರಿದೆ. ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತಾವು ತುಂಬಾ ಸಲ ಮನವಿ ಮಾಡ್ಕೊಂಡಿದ್ದೀವಿ. ಹೇಳಿದ್ದೀವಿ ಸರ್. ಏನು ಅದ್ರಾಗ ಪ್ರಯೋಜನ ಆಗಿಲ್ಲ. ಏನೋ ತಾಚಾರವಿಲ್ಲ ಸರ್. ಏನು ನಮಗೆ ಬೆಟ್ಟ ಆಗಲ್ಲ. ನಮ್ಗೆ ಏನು ಕೇಳಿದ್ರೆ ಏನು ಮಾಡಲ್ಲ ಅವರು. ಅವ್ರಿಗೆ ಫೋನ್ ಹಚ್ತೀರಿ, ಇವ್ರಿಗೆ ಫೋನ್ ಹಚ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಗಲ್ಲಿಯಲ್ಲಿ ವಿದ್ಯುತ್ ಸಂಪರ್ಕ ಇದೆಯಾ? ಏನೂ ಇಲ್ಲ ಸರ್. ಇಲ್ಲಿ ಮನೆಗೆ ಏನೂ ಇಲ್ಲ ಸರ್. ನಮ್ಮ ಮನೆಗೆ ಇದೆ ರೀ. ಕಮರ್ಷಿಯಲ್ ಇದೆ ಸರ್. ಕಂಬ ಇದು ಇಲ್ಲ, ಏನಿಲ್ಲ. ಮನೆ ಆಗಿಲ್ಲ ಅಂತ ಹೇಳ್ತಾರೆ. KB ಅವ್ರಿಗೆ ಹೋಗಿ ಕೇಳಿದ್ರೆ ಕಮರ್ಷಿಯಲ್ ಇದೆ ಸರ್. ನಮಗೆ ಡೆವಲಪ್ಮೆಂಟ್ ಚಾರ್ಜ್ ತುಂಬ್ಕೊಂತಾರೆ, ಎಲ್ಲ ತುಂಬಿಕೊಂಡಿದ್ದಾರೆ. ಆದ್ರೆ ನಮಗೆ ಏನು ಇದು ಮಾಡ್ತಾ ಇಲ್ಲ. ಕಮರ್ಷಿಯಲ್ ತುಂಬ್ತಾ ಇದ್ದೀರಿ ಇವಾಗ? ಬಿಲ್ ಕೇಳ್ತಾರೆ ಸರ್. ಯಾಕಂದ್ರೆ ಈಗ KB ಇಲಾಖೆ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನಮಗೆ ಅವರು ಯಾರಿಗೆ ಭೇಟಿ ಆಗ್ತೀರಿ ಭೇಟಿ ಹೋಗ್ರಿ ಅಂತ ಹೇಳ್ತಾರೆ ಸರ್.
ಹಾಂ ಹಾಂ ಅಂದರೆ ಈಗ ನೀವು ಕಮರ್ಷಿಯಲ್ ಬಿಲ್ ತುಂಬ್ತಾ ಇದ್ದೀರಿ ಮನೆ ಇದ್ದರೂ ಕೂಡ. ಸರಿ ಸರ್. ಹಾಂ ಅಂದರೆ ಮನೆ ಬಿಲ್ ಇನ್ನೂ ಕನ್ವರ್ಟ್ ಮಾಡಿಲ್ಲ. ಮಾಡಿಲ್ಲ ಸರ್, ಇನ್ನೂ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್. ಮುಂದೆ ಎಷ್ಟು ಬರುತ್ತೆ ಗೊತ್ತಿಲ್ಲ. ಹ್ಞೂ ಅದಕ್ಕೋಸ್ಕರ ನಮ್ಗೆ ಅದೇ ಭಯ ಇದೆ ಸರ್ ನಮಗೆ. ಹ್ಞೂ 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 ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾದಾಮಿ. Discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.